श्रीभगवानुवाच 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 सन्न्यासः 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 कर्मयोगश्च 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 निःश्रेयसकरौ 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 उभौ 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 तयोस्तु 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 कर्मसन्न्यासात् 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 कर्मयोगः 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 विशिष्यते 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 सन्न्यासः कर्मयोगश्च सन्न्यासः कर्मयोगश्च सन्न्यासः कर्मयोगश्च निःश्रेयसकरावुभौ 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 तयोस्तु कर्मसन्न्यासात् तयोस्तु कर्मसन्न्यासात् तयोस्तु कर्मसन्न्यासात् कर्मयोगो विशिष्यते कर्मयोगो विशिष्यते कर्मयोगो विशिष्यते सन्न्यासः कर्मयोगश्च निःश्रेयसकरावुभौ सन्न्यासः कर्मयोगश्च निःश्रेयसकरावुभौ सन्न्यासः कर्मयोगश्च निःश्रेयसकरावुभौ तयोस्तु कर्मसन्न्यासात् कर्मयोगो विशिष्यते तयोस्तु कर्मसन्न्यासात् कर्मयोगो विशिष्यते तयोस्तु कर्मसन्न्यासात् कर्मयोगो विशिष्यते श्रीभगवानुवाच सन्न्यासः कर्मयोगश्च निःश्रेयसकरावुभौ तयोस्तु कर्मसन्न्यासात् कर्मयोगो विशिष्यते श्रीभगवानुवाच सन्न्यासः कर्मयोगश्च निःश्रेयसकरावुभौ तयोस्तु कर्मसन्न्यासात् कर्मयोगो विशिष्यते श्रीभगवानुवाच सन्न्यासः कर्मयोगश्च निःश्रेयसकरावुभौ तयोस्तु कर्मसन्न्यासात् कर्मयोगो विशिष्यते ಕರ್ಮ ಸನ್ಯಾಸ ಶ್ರೇಯಸ್ಕರವೋ ಕರ್ಮಯೋಗ ಶ್ರೇಯಸ್ಕರವೋ ಅಂತ ಅರ್ಜುನ ಭಗವಂತನನ್ನ ಕೇಳ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಆಚಾರ್ಯರು ಭಾಷ್ಯವನ್ನು ಬರೀತಾರೆ, ಸನ್ಯಾಸ ಕರ್ಮಣಾಂ ಪರಿತ್ಯಾಗ ಕರ್ಮಯೋಗಶ್ಚ ತೇಷಾಂ ಅನುಷ್ಠಾನಂ ತೌ ಉಭಾವಪಿ ನಿಶ್ರೇಯಸಕರೋ ನಿಶ್ರೇಯಸಂ ಮೋಕ್ಷಂ ಕುರ್ವಾತೆ ಜ್ಞಾನೋತ್ಪತ್ತಿ ಹೇತುತ್ವೇನ. ಉಭೌ ಯದ್ಯಪಿ ನಿಶ್ರೇಯಸಕರೋ ತಥಾಪಿ ತಯೋಸ್ತು ನಿಶ್ರೇಯಸ ಹೇತವೋಃ ಕರ್ಮ ಸನ್ಯಾಸಾತ್ ಕೇವಲಾತ್ ಕರ್ಮಯೋಗೋ ವಿಶಿಷ್ಯತೆ ಇತಿ ಕರ್ಮಯೋಗಂ ಸ್ತೌತಿ. ಅರ್ಜುನನ ಪ್ರಶ್ನೆಗೆ ಭಗವಂತ ಹೇಳ್ತಾನೆ, ಸನ್ಯಾಸ ಅಂದ್ರೆ ಕರ್ಮಗಳನ್ನ ಬಿಡೋದು, ಮತ್ತೆ ಕರ್ಮಯೋಗ ಅಂದ್ರೆ ಅವುಗಳನ್ನ ಮಾಡೋದು. ಈ ಎರಡು ನಿಶ್ರೇಯಸಕರಗಳಾಗಿರುತ್ತವೆ. ಇವು ಚಿತ್ತವನ್ನ ಆತ್ಮನ ಕಡೆಗೆ ತಿರುಗಿಸೋದ್ರಿಂದ ಜ್ಞಾನವನ್ನ ಉಂಟು ಮಾಡೋದ್ರ ಮೂಲಕ ಮುಕ್ತಿಗೆ ಕಾರಣವಾಗಿರುತ್ತೆ. ಎರಡು ಬಹಳ ಉತ್ತಮವಾದ್ದು ಅಂತಾನೆ ಭಗವಂತ. ಆದ್ರೂ
ಅದರಲ್ಲಿ ಯಾವುದು ಅಂತ ಅರ್ಜುನ ಕೇಳಿದಾಗ ಈ ಎರಡರಲ್ಲಿ ಬರಿಯ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚಿನದು ಅಂತ ಕರ್ಮಯೋಗವನ್ನ ಹೊಗಳುತ್ತಿದ್ದಾನೆ. ಹಾಗಂತ ಕರ್ಮ ಸನ್ಯಾಸ ಕಡಿಮೆ ಅಂತ ಏನಲ್ಲ. ಅದು ಅಲ್ಲದೆ ಆ ಸಂದರ್ಭದಲ್ಲಿ ಅರ್ಜುನ ಕರ್ಮ ಮಾಡಲ್ಲ ಅಂತ ಕೂತಿರುವಾಗ ಇವನು ಅವನ ಮನಸ್ಥಿತಿಯನ್ನ ಬದಲಾಯಿಸ್ಬೇಕಾಗಿತ್ತು ಅಲ್ವೇ? ಅದರಿಂದ ಭಗವಂತ ಇದನ್ನ ಹೇಳಲೇಬೇಕಾಯ್ತು. ಕರ್ಮ ಸನ್ಯಾಸಕ್ಕಿಂತ ಕರ್ಮ ಯೋಗ ದೊಡ್ಡದು ಅಂತ ಹೇಳ್ತಾನೆ ಅರ್ಜುನನಿಗೆ. ಅವನನ್ನ ಯುದ್ಧಕ್ಕೆ ಹುರಿದುಂಬಿಸ್ಲೇಬೇಕಾಗಿತ್ತು ಅವನು. ಇಲ್ಲದಿದ್ರೆ ಧರ್ಮ ಸ್ಥಾಪನೆ ಆಗೋದಾದ್ರೂ ಹೇಗೆ? ಆದ್ರಿಂದ ಕರ್ಮಯೋಗವನ್ನ ಆಗ ಅರ್ಜುನ ಆಚರಿಸಲೇಬೇಕಾಗಿತ್ತು, ಅವನು ಯುದ್ಧ ಮಾಡಲೇಬೇಕಾಗಿತ್ತು. ಆದ್ರಿಂದ ಭಗವಂತ ಹೇಳ್ತಾನೆ, ಮುಂದೆ ಇನ್ನೂ ಕೆಲವು ಮಾತುಗಳನ್ನ ಹೇಳ್ತಾನೆ. ಯಾಕೆ ಈ ಕರ್ಮ ಯೋಗವನ್ನ ನೀನು ಆಚರಿಸು ಅಂತ ಅರ್ಜುನನ್ಗೆ ಯಾಕೆ ಹೇಳ್ತಾ ಇದ್ದಾನೆ ಅಂತ ಅದನ್ನ ಹೇಳ್ತಾನೆ ಭಗವಂತ. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.